forever on fire. ಸೆಲೆಬ್ರಿಟೀಸ್ಗಳಿಗೆ ಒಂದಷ್ಟು ಕರೆಂಟ್ ಅಫೇರ್ಸ್ ಏನೇನಿದೆ, ಡೈಲಿ ಅಪ್ಡೇಟ್ಸ್ ಚಿತ್ರರಂಗದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತಾ ಇರ್ತಾರೆ. ನಿಮಗೆ ಅದು ಸವಾಲ್ ಕೂಡ ಆಗಿರುತ್ತೆ, ಯಾಕಂದ್ರೆ ಅದಕ್ಕೆ ರಿಯಾಕ್ಷನ್ ಕೇಳೋ ಅಂತದ್ದು ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳು ಇರಬಹುದು, ಒಂದಷ್ಟು ಕಾಂಟ್ರವರ್ಸಿಗಳು ಇರಬಹುದು, ನಿಮ್ಮ ಗಮನಕ್ಕೆ ಬಂದಾಗೆ ನಿಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಬಹಳಷ್ಟು ವಿಚಾರಗಳು ಯಾವ್ದನ್ನು ನಾವು ನೋಡೇ ಇರಲ್ಲ. ಎಲ್ಲ ಅಂತೆಕಂತೆಗಳಿಂದನೇ ನಮಗೆ ರೀಚ್ ಆಗ್ತಾ ಇರುತ್ತೆ. ಅಂಡ್ ಈ ಅಂತೆಕಂತೆಗಳ ರೀಚ್ ನ ನಾವು ಹೇಗೆ ತಗೊಂಡೋಗ್ತೀವಿ ಅನ್ನೋದು ಏನಾಗುತ್ತೆ. ನಮ್ ಡೈಲಿ ಲೈಫ್ ನಲ್ಲಿ ಏನ್ ನಡೀತಿರುತ್ತೋ ಅದನ್ನ ಕೆಲವೊಂದು ಸತಿ ನಾವು ಇಂಪ್ಲಿಮೆಂಟ್ ಮಾಡ್ಕೋತೀವಿ, ಕೆಲವೊಂದ್ ಸತಿ ನಾವು ಅದನ್ನ ಅಯ್ಯೋ ಈ ತರದ್ ನಾನ್ ಮಾಡಬಾರ್ದು ಅಂತ ಅಲರ್ಟ್ ಆಗ್ತೀವಿ. ಸೊ ಇಂಪ್ಲಿಮೆಂಟ್ ಅಂಡ್ ಅಲರ್ಟ್ ಬೋತ್ ಹ್ಯಾಪನ್ಸ್. ನಮ್ಮ ಸಿಚುವೇಶನ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಅಲ್ಲಿ ಏನ್ ಸಿಚುವೇಶನ್ ನಡೀತಾ ಇದೆ ಅನ್ನೋದನ್ನ ನೋಡಿದಾಗ ಕೆಲವೊಂದ್ಸತಿ ಇದು ಹಿಂಗಾದ್ರೇನೆ ಸರಿ ಅಂತ ಅನ್ಸೋಂತ ಸಿಚುವೇಶನ್ಸ್ ನಡೀತೆ. ಇನ್ನೊಂದ್ಸಲಿ ಇಂಥದಕ್ಕೆ ಹೋಗದೆ ಇದ್ರೇನೆ ಬೆಟರ್ ಇತ್ತೇನೋ ಅನ್ನೋಂತ ಫೀಲ್ ಬರೋದು ಕೂಡ ಸಹಜ. ಬಿಕಾಸ್ ಹೆಣ್ಮಕ್ಳಾಗಿ ನಮಗೆ ಯಾವುದೇ ವಿಚಾರ ಆದ್ರೂ ನೀನ್ ಯಾಕೆ ಬೇಕಿತ್ತು ಅಂತ ಕೇಳೋರೇ ಹೆಚ್ಚು, ನೀನ್ ಯಾಕೆ ಅದ್ರಲ್ಲಿ ಇನ್ವಾಲ್ವ್ ಆದೆ ಅಂತ ಹೇಳೋರೇ ಹೆಚ್ಚು. ಸೊ ಹಾಗಾಗಿ ನಾವ್ ಇನ್ನೂ ಜಾಸ್ತಿ ಅಲರ್ಟ್ ಆಗಿರ್ಬೇಕಾಗತ್ತೆ. ಕೆಲವೊಂದು ಸಿಚುವೇಶನ್ಸ್ ಏನ್ ನಡೀತಿರುತ್ತೆ, ಏನೇನ್ ನಾವು ಫೇಸ್ ಮಾಡ್ತಿರ್ತೀವಿ ಅದನ್ನ ನೋಡಿದಾಗ ಯಾಕೆಲ್ಲ ಚಿತ್ರರಂಗದಲ್ಲಿ ಇರೋರ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ. ವೈ ನಾಟ್ ಅದರ್ ಇಂಡಸ್ಟ್ರೀಸ್? ಯಾಕೆ ಅಲ್ಲೂ ಕೂಡ ನಡೀತಿರುತ್ತೆ. ಈಗ ಏನೋ ಒಂದು ತಪ್ಪು ನಡೀತಿದೆ ಅಂತಂದ್ರೆ ಇಲ್ಲಿ ನಡೆದ್ರೆ ಯಾರೋ ಒಂದು ಗೊತ್ತಿರೋ ವ್ಯಕ್ತಿ, ಒಂದು ಸ್ಟಾರ್ ಅಥವಾ ಒಂದು ಆರ್ಟಿಸ್ಟ್, ಒಂದು ಟೆಕ್ನಿಷಿಯನ್ ಅಂತ ಬಂದಾಗ ಸಿನಿಮಾದವರು ಅಂತ ಹೇಳಿ ಫಸ್ಟ್ ಪಾಯಿಂಟ್ ಔಟ್ ಮಾಡ್ತೀರಾ. ಬಟ್ ಅದೇ ರೀತಿಯಾದ ಸನ್ನಿವೇಶ ಇನ್ಯಾವುದೋ ಒಂದು ಕಂಪನಿನಲ್ಲಿ ನಡೆದಿರುತ್ತೆ, ಅದನ್ನಷ್ಟು ಹೈಲೈಟ್ ಮಾಡಲ್ಲ. ಇಟ್ ಈಸ್ ಜಸ್ಟ್ ಬಿಕಾಸ್ ನಿಮ್ ಫೇಸ್ ರೆಕಗ್ನೈಸ್ಡ್ ಇದೆ. ಸೊ ನಾವು ಫೇಸ್ ರೆಕಗ್ನೈಸ್ ಮಾಡ್ಕೋಬೇಕು ಅಂತಾನೆ ತುಂಬಾ ವರ್ಷದಿಂದ ಕಷ್ಟಪಟ್ಟಿರ್ತೇವೆ. ಅದನ್ನ ಜಸ್ಟ್ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಹಾಳು ಮಾಡ್ಬಿಡ್ತೀರಾ. ಲೈಕ್ ದೇರ್ ಆರ್ ಪೀಪಲ್ ಲೈಕ್ ದ್ಯಾಟ್. ಸೊ ಅಂತರದ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ದುಃಖ ಆಗುತ್ತೆ. ಆ ಒಂದು ಪ್ಲೇಸಿಗೆ ಬರ್ಬೇಕಂತ ಅನ್ಬಿಟ್ಟು ಎಷ್ಟೋ ವರ್ಷದಿಂದ ಶ್ರಮಪಟ್ಟು, ಕಷ್ಟಪಟ್ಟು, ಇಷ್ಟಪಟ್ಟು ಕೆಲಸ ಮಾಡಿ, ಬೈಗುಳ ಕೇಳಿ, ಏನಂತಾರೆ ಹೀಯಾಳ್ಸೋದನ್ನ ಅನುಭವಿಸಿ, ಅವಮಾನಗಳನ್ನ ಫೇಸ್ ಮಾಡಿ ಬಂದಿರ್ತೀವಿ. ಆ ಸಿಚುವೇಶನ್, ಆ ಸ್ಟೇಜ್ ಬಂದಾಗ ನಮ್ಗೆ ಆ ರೆಸ್ಪೆಕ್ಟ್ ಸಿಕ್ಕಾಗ ಆಗೋ ಖುಷಿ ಬೇರೆ. ಸೊ ಕೆಲವೊಂದು ಸನ್ನಿವೇಶಗಳಿಂದ ಆ ವರ್ಷಗಳ ಎಫರ್ಟ್ ಹಾಳಾಗ್ಬಿಡುತ್ತೆ. ಬರ್ತಾ ಇರೋ ಒಂದು ರಿಸಲ್ಟ್ ನ ಮಾತ್ರ ಕೆಲವೊಂದ್ಸತಿ ನೋಡ್ತೀವಿ. ಸೊ ಎಲ್ಲವನ್ನು ಅಂದ್ರೆ ಯಾವಾಗ್ಲೂ ಒಂದು ಸ್ಟೋರಿನ 2 sides ಆಫ್ ದ ಕಾಯಿನ್ ಕೇಳಿನೇ ನಾವು ನಂಬೇಕಂತೆ. ಸೊ 2 ಸೈಡ್ ನ ಸ್ಟೋರಿ ಕೇಳಿದ ಮೇಲೆ ಒಂದು ವಿಚಾರವನ್ನ ನಂಬಬೇಕು ಅಂತ ನಾನು ಭಾವಿಸ್ತೀನಿ. ಲೈಕ್ ಇಟ್ಸ್ ಜಸ್ಟ್ ಅ ಸಜೆಷನ್ ಅಂಡ್ ಐ ಇಂಪ್ಲಿಮೆಂಟ್. ನನ್ನ ಲೈಫ್ ನಲ್ಲಿ ನಾನು ಅದನ್ನ ಫಾಲೋ ಮಾಡ್ತೀನಿ. ಸೆಲೆಬ್ರಿಟೀಸ್ಗಳಿಗೆ ಒಂದಷ್ಟು ಕರೆಂಟ್ ಅಫೇರ್ಸ್ ಏನೇನಿದೆ, ಡೈಲಿ ಅಪ್ಡೇಟ್ಸ್ ಚಿತ್ರರಂಗದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತಾ ಇರ್ತಾರೆ. ನಿಮಗೆ ಅದು ಸವಾಲ್ ಕೂಡ ಆಗಿರುತ್ತೆ, ಯಾಕಂದ್ರೆ ಅದಕ್ಕೆ ರಿಯಾಕ್ಷನ್ ಕೇಳೋ ಅಂತದ್ದು ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳು ಇರಬಹುದು, ಒಂದಷ್ಟು ಕಾಂಟ್ರವರ್ಸಿಗಳು ಇರಬಹುದು, ನಿಮ್ಮ ಗಮನಕ್ಕೆ ಬಂದಾಗೆ ನಿಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಬಹಳಷ್ಟು ವಿಚಾರಗಳು ಯಾವ್ದನ್ನು ನಾವು ನೋಡೇ ಇರಲ್ಲ. ಎಲ್ಲ ಅಂತೆಕಂತೆಗಳಿಂದನೇ ನಮಗೆ ರೀಚ್ ಆಗ್ತಾ ಇರುತ್ತೆ. ಅಂಡ್ ಈ ಅಂತೆಕಂತೆಗಳ ರೀಚ್ ನ ನಾವು ಹೇಗೆ ತಗೊಂಡೋಗ್ತೀವಿ ಅನ್ನೋದು ಏನಾಗುತ್ತೆ. ನಮ್ ಡೈಲಿ ಲೈಫ್ ನಲ್ಲಿ ಏನ್ ನಡೀತಿರುತ್ತೋ ಅದನ್ನ ಕೆಲವೊಂದು ಸತಿ ನಾವು ಇಂಪ್ಲಿಮೆಂಟ್ ಮಾಡ್ಕೋತೀವಿ, ಕೆಲವೊಂದ್ ಸತಿ ನಾವು ಅದನ್ನ ಅಯ್ಯೋ ಈ ತರದ್ ನಾನ್ ಮಾಡಬಾರ್ದು ಅಂತ ಅಲರ್ಟ್ ಆಗ್ತೀವಿ. ಸೊ ಇಂಪ್ಲಿಮೆಂಟ್ ಅಂಡ್ ಅಲರ್ಟ್ ಬೋತ್ ಹ್ಯಾಪನ್ಸ್. ನಮ್ಮ ಸಿಚುವೇಶನ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಅಲ್ಲಿ ಏನ್ ಸಿಚುವೇಶನ್ ನಡೀತಾ ಇದೆ ಅನ್ನೋದನ್ನ ನೋಡಿದಾಗ ಕೆಲವೊಂದ್ಸತಿ ಇದು ಹಿಂಗಾದ್ರೇನೆ ಸರಿ ಅಂತ ಅನ್ಸೋಂತ ಸಿಚುವೇಶನ್ಸ್ ನಡೀತೆ. ಇನ್ನೊಂದ್ಸಲಿ ಇಂಥದಕ್ಕೆ ಹೋಗದೆ ಇದ್ರೇನೆ ಬೆಟರ್ ಇತ್ತೇನೋ ಅನ್ನೋಂತ ಫೀಲ್ ಬರೋದು ಕೂಡ ಸಹಜ. ಬಿಕಾಸ್ ಹೆಣ್ಮಕ್ಳಾಗಿ ನಮಗೆ ಯಾವುದೇ ವಿಚಾರ ಆದ್ರೂ ನೀನ್ ಯಾಕೆ ಬೇಕಿತ್ತು ಅಂತ ಕೇಳೋರೇ ಹೆಚ್ಚು, ನೀನ್ ಯಾಕೆ ಅದ್ರಲ್ಲಿ ಇನ್ವಾಲ್ವ್ ಆದೆ ಅಂತ ಹೇಳೋರೇ ಹೆಚ್ಚು. ಸೊ ಹಾಗಾಗಿ ನಾವ್ ಇನ್ನೂ ಜಾಸ್ತಿ ಅಲರ್ಟ್ ಆಗಿರ್ಬೇಕಾಗತ್ತೆ. ಕೆಲವೊಂದು ಸಿಚುವೇಶನ್ಸ್ ಏನ್ ನಡೀತಿರುತ್ತೆ, ಏನೇನ್ ನಾವು ಫೇಸ್ ಮಾಡ್ತಿರ್ತೀವಿ ಅದನ್ನ ನೋಡಿದಾಗ ಯಾಕೆಲ್ಲ ಚಿತ್ರರಂಗದಲ್ಲಿ ಇರೋರ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ. ವೈ ನಾಟ್ ಅದರ್ ಇಂಡಸ್ಟ್ರೀಸ್? ಯಾಕೆ ಅಲ್ಲೂ ಕೂಡ ನಡೀತಿರುತ್ತೆ. ಈಗ ಏನೋ ಒಂದು ತಪ್ಪು ನಡೀತಿದೆ ಅಂತಂದ್ರೆ ಇಲ್ಲಿ ನಡೆದ್ರೆ ಯಾರೋ ಒಂದು ಗೊತ್ತಿರೋ ವ್ಯಕ್ತಿ, ಒಂದು ಸ್ಟಾರ್ ಅಥವಾ ಒಂದು ಆರ್ಟಿಸ್ಟ್, ಒಂದು ಟೆಕ್ನಿಷಿಯನ್ ಅಂತ ಬಂದಾಗ ಸಿನಿಮಾದವರು ಅಂತ ಹೇಳಿ ಫಸ್ಟ್ ಪಾಯಿಂಟ್ ಔಟ್ ಮಾಡ್ತೀರಾ. ಬಟ್ ಅದೇ ರೀತಿಯಾದ ಸನ್ನಿವೇಶ ಇನ್ಯಾವುದೋ ಒಂದು ಕಂಪನಿನಲ್ಲಿ ನಡೆದಿರುತ್ತೆ, ಅದನ್ನಷ್ಟು ಹೈಲೈಟ್ ಮಾಡಲ್ಲ. ಇಟ್ ಈಸ್ ಜಸ್ಟ್ ಬಿಕಾಸ್ ನಿಮ್ ಫೇಸ್ ರೆಕಗ್ನೈಸ್ಡ್ ಇದೆ. ಸೊ ನಾವು ಫೇಸ್ ರೆಕಗ್ನೈಸ್ ಮಾಡ್ಕೋಬೇಕು ಅಂತಾನೆ ತುಂಬಾ ವರ್ಷದಿಂದ ಕಷ್ಟಪಟ್ಟಿರ್ತೇವೆ. ಅದನ್ನ ಜಸ್ಟ್ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಹಾಳು ಮಾಡ್ಬಿಡ್ತೀರಾ. ಲೈಕ್ ದೇರ್ ಆರ್ ಪೀಪಲ್ ಲೈಕ್ ದ್ಯಾಟ್. ಸೊ ಅಂತರದ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ದುಃಖ ಆಗುತ್ತೆ. ಆ ಒಂದು ಪ್ಲೇಸಿಗೆ ಬರ್ಬೇಕಂತ ಅನ್ಬಿಟ್ಟು ಎಷ್ಟೋ ವರ್ಷದಿಂದ ಶ್ರಮಪಟ್ಟು, ಕಷ್ಟಪಟ್ಟು, ಇಷ್ಟಪಟ್ಟು ಕೆಲಸ ಮಾಡಿ, ಬೈಗುಳ ಕೇಳಿ, ಏನಂತಾರೆ ಹೀಯಾಳ್ಸೋದನ್ನ ಅನುಭವಿಸಿ, ಅವಮಾನಗಳನ್ನ ಫೇಸ್ ಮಾಡಿ ಬಂದಿರ್ತೀವಿ.
ಆ ಸಿಚುವೇಶನ್ ಆ ಸ್ಟೇಜಿಗೆ ಬಂದಾಗ ನಮ್ಗೆ ಆ ರೆಸ್ಪೆಕ್ಟ್ ಸಿಕ್ಕಾಗ ಆಗೋ ಖುಷಿ ಬೇರೆ. ಸೊ ಕೆಲವೊಂದು ಸನ್ನಿವೇಶಗಳಿಂದ ಆ ವರ್ಷಗಳ ಎಫರ್ಟ್ ಹಾಳಾಗ್ಬಿಡುತ್ತೆ. ಬರ್ತಾ ಇರೋ ಒಂದು ರಿಸಲ್ಟ್ ನ ಮಾತ್ರ ಕೆಲವೊಂದ್ಸತಿ ನೋಡ್ತೀವಿ. ಸೊ ಎಲ್ಲವನ್ನು ಅಂದ್ರೆ ಯಾವಾಗ್ಲೂ ಒಂದು ಸ್ಟೋರಿನ 2 sides ಆಫ್ ದ ಕಾಯಿನ್ ಕೇಳಿನೇ ನಾವು ನಂಬೇಕಂತೆ. ಸೊ 2 ಸೈಡ್ ನ ಸ್ಟೋರಿ ಕೇಳಿದ ಮೇಲೆ ಒಂದು ವಿಚಾರವನ್ನ ನಂಬೇಕು ಅಂತ ನಾನು ಭಾವಿಸ್ತೀನಿ. ಲೈಕ್ ಇಟ್ಸ್ ಜಸ್ಟ್ ಅ ಸಜೆಷನ್ ಅಂಡ್ ಐ ಇಂಪ್ಲಿಮೆಂಟ್. ನನ್ನ ಲೈಫ್ ನಲ್ಲಿ ನಾನು ಅದನ್ನ ಫಾಲೋ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.